ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸರಣಿ ಸಾವಾಗಿತ್ತು. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ತಳವಾರ ಸಾಬಣ್ಣ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೃಗಾಲಯದಲ್ಲಿ 38 ಕೃಷ್ಣ ಮೃಗಗಳ ಪೈಕಿ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಉಳಿದ ಕೃಷ್ಣ ಮೃಗಗಳನ್ನು ಮುನ್ನೆಚ್ಚರಿಕೆಯಿಂದ ಸಂರಕ್ಷಿಸಲಾಗಿದೆ. ವಿಧಾನ ಪರಿಷತ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈ ವಿಚಾರದಲ್ಲಿ ಎದ್ದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೆಮರಾಜಿಕ್ ಸೆಫ್ಟಿಸೆಮಿಯಾ ವೈರಸ್ ಕಾರಣದಿಂದಾಗಿ ಮೃತಪಟ್ಟಿವೆ ಅನ್ನೋದು ಗೊತ್ತಾಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಪ್ರಾಣಿಗಳ ಸಾವಿನ ಪ್ರಮಾಣ ಕಡಿಮೆ ಇದೆ ಅಂತಾನೂ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಚೆನ್ನಮ್ಮ ಮೃಗಾಲಯದಲ್ಲಿ 31 ಕೃಷ್ಣ ಮೃಗಗಳು ತೀರ್ಕೊಂಡಿದ್ದಾವೆ. ಈ 31 ಕೃಷ್ಣ ಮೃಗಗಳು ತೀರ್ಕೊಂಡಿದ್ದು ಅರಣ್ಯಾಧಿಕಾರಿಗಳ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಅಂತ ಭಾಳ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ಸನ್ಮಾನ್ಯ ಸಚಿವರ ಶ್ರಮದ ಬಗ್ಗೆ ಕೇಳ್ತಾ ಇಲ್ಲ, ನಾನು ಸನ್ಮಾನ್ಯ ಸಚಿವರ ಕ್ರಮ ಏನು ಕೈಗೊಂಡಿದ್ದು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಹಾಗಾಗಿ ನಾನು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದೆ, ಅವ್ರ ವರದಿನೂ ಬಂದಿದೆ. ನಮ್ಮ ಇಲಾಖೆ ಸಿಬ್ಬಂದಿಯ ಲೋಪ ಈ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಈ ಕೃಷ್ಣ ಮೃಗಗಳು ಸತ್ತ ಮೇಲೆ ತಾವೇನು ಶ್ರಮ ಪಟ್ಟಿದ್ರಲ್ಲ, ತಮ್ಮ ಇಲಾಖೆ ಮೊದಲೇ ತೆಗೆದುಕೊಂಡಿದ್ರೆ ಇದಕ್ಕೆ ನಾವು ತಡೆಗಟ್ಟಬಹುದಿತ್ತು ಅನ್ನೋದೊಂದು ನಂದು ಪ್ರಶ್ನೆ ಇದೆ. ಎರಡನೇದಂದರೆ ಆ ಅಧಿಕಾರಿಗಳ ಮೇಲೆ ಏನೇನು ಕ್ರಮ ಕೈಗೊಂಡ್ರೆ, ಆರೋಗ್ಯ ಸಲಹಾ ಸಮಿತಿ ಇದೆ, ವೈದ್ಯರಿದ್ದಾರೆ ಮತ್ತು ಮೃಗಾಲ ನೋಡ್ತಕ್ಕಂಥ ಸಿಬ್ಬಂದಿಗಳು ವರ್ಗ ಇದ್ದಾರೆ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡು 31 ಕೃಷ್ಣ ಮೃಗಗಳು ಸತ್ತಿದ್ದಾವೆ. ಒಂದಲ್ಲ ಎರಡಲ್ಲ 31 ಕೃಷ್ಣ ಮೃಗಗಳು. ಅವುಗಳಿಗೆ ಬೆಲೆನೇ ಇಲ್ವಾ? ಮೂಕ ಪ್ರಾಣಿಗಳು ಸತ್ತಿದ್ದವು. ಅದು ಕಿತ್ತೂರು ಚೆನ್ನಮ್ಮನ ಹೆಸರು ಇರತಕ್ಕಂಥ ಮೃಗಾಲಯ. ಆ ತಾಯಿಯ ಶಾಪ ಸರ್ಕಾರಕ್ಕೆ ತಟ್ಟೆ ತೊಡ್ತಂತ ನಾನು ನಿಮಗೆ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ. ಸಾಂಕ್ರಾಮಿಕ ರೋಗ ಸರ್, ಕರೋನಾ ಬರೋ ತರ ಇದು ರೋಗ ನೀವೇನು ಹೇಳ್ತಾ ಇದ್ದೀರಲ್ಲ, ಆಯ್ತು ಶಾಪ ಅಂತ ಹೇಳ್ತಾ ಇದ್ದೀರಿ. ಕರೋನಾದಲ್ಲಿ ಆಕ್ಸಿಜನ್ ಇಲ್ಲದೆ ಲಕ್ಷಾಂತರ ಜನ ಮೃತಪಟ್ಟಿದ್ರು, ಅದು ನೀವೇ ಕೊಲೆ ಮಾಡಿದ್ರಿ ಅಂತ ಹೇಳ್ಬೋದಾ? ಆ ರೀತಿಯಲ್ಲಿ ಚಾಮರಾಜನಗರದಲ್ಲಿ ಒಂದೇ ದಿನ 36 ಜನ ಸತ್ರು. ಏನ್ ಮಾಡ್ತೀರಾ? ಏನಾದ್ರೂ ಆಯ್ತಾ? ನಮ್ಮ ಸರ್ಕಾರ, ನಮ್ಮ ಇಲಾಖೆ ಕೇಳಿ, ನಮ್ಮ ಇಲಾಖೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಬೆಳಗಾವಿ ಚೆನ್ನಮ್ಮ ಮೃಗಾಲಯದಲ್ಲಿ 31 ಕೃಷ್ಣ ಮೃಗಗಳು ತೀರ್ಕೊಂಡಿದ್ದಾವೆ. ಈ 31 ಕೃಷ್ಣ ಮೃಗಗಳು ತೀರ್ಕೊಂಡಿದ್ದು ಅರಣ್ಯಾಧಿಕಾರಿಗಳ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಅಂತ ಭಾಳ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ಸನ್ಮಾನ್ಯ ಸಚಿವರ ಶ್ರಮದ ಬಗ್ಗೆ ಕೇಳ್ತಾ ಇಲ್ಲ, ನಾನು ಸನ್ಮಾನ್ಯ ಸಚಿವರ ಕ್ರಮ ಏನು ಕೈಗೊಂಡಿದ್ದು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಹಾಗಾಗಿ ನಾನು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದೆ, ಅವ್ರ ವರದಿನೂ ಬಂದಿದೆ. ನಮ್ಮ ಇಲಾಖೆ ಸಿಬ್ಬಂದಿಯ ಲೋಪ ಈ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಈ ಕೃಷ್ಣ ಮೃಗಗಳು ಸತ್ತ ಮೇಲೆ ತಾವೇನು ಶ್ರಮ ಪಟ್ಟಿದ್ರಲ್ಲ, ತಮ್ಮ ಇಲಾಖೆ ಮೊದಲೇ ತೆಗೆದುಕೊಂಡಿದ್ರೆ ಇದಕ್ಕೆ ನಾವು ತಡೆಗಟ್ಟಬಹುದಿತ್ತು ಅನ್ನೋದೊಂದು ನಂದು ಪ್ರಶ್ನೆ ಇದೆ. ಎರಡನೇದಂದರೆ ಆ ಅಧಿಕಾರಿಗಳ ಮೇಲೆ ಏನೇನು ಕ್ರಮ ಕೈಗೊಂಡ್ರೆ, ಆರೋಗ್ಯ ಸಲಹಾ ಸಮಿತಿ ಇದೆ, ವೈದ್ಯರಿದ್ದಾರೆ ಮತ್ತು ಮೃಗಾಲ ನೋಡ್ತಕ್ಕಂಥ ಸಿಬ್ಬಂದಿಗಳು ವರ್ಗ ಇದ್ದಾರೆ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡು 31 ಕೃಷ್ಣ ಮೃಗಗಳು ಸತ್ತಿದ್ದಾವೆ. ಒಂದಲ್ಲ ಎರಡಲ್ಲ 31 ಕೃಷ್ಣ ಮೃಗಗಳು. ಅವುಗಳಿಗೆ ಬೆಲೆನೇ ಇಲ್ವಾ? ಮೂಕ ಪ್ರಾಣಿಗಳು ಸತ್ತಿದ್ದವು. ಅದು ಕಿತ್ತೂರು ಚೆನ್ನಮ್ಮನ ಹೆಸರು ಇರತಕ್ಕಂಥ ಮೃಗಾಲಯ. ಆ ತಾಯಿಯ ಶಾಪ ಸರ್ಕಾರಕ್ಕೆ ತಟ್ಟೆ ತೊಡ್ತಂತ ನಾನು ನಿಮಗೆ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ. ಸಾಂಕ್ರಾಮಿಕ ರೋಗ ಸರ್, ಕರೋನಾ ಬರೋ ತರ ಇದು ರೋಗ ನೀವೇನು ಹೇಳ್ತಾ ಇದ್ದೀರಲ್ಲ, ಆಯ್ತು ಶಾಪ ಅಂತ ಹೇಳ್ತಾ ಇದ್ದೀರಿ. ಕರೋನಾದಲ್ಲಿ ಆಕ್ಸಿಜನ್ ಇಲ್ಲದೆ ಲಕ್ಷಾಂತರ ಜನ ಮೃತಪಟ್ಟಿದ್ರು, ಅದು ನೀವೇ ಕೊಲೆ ಮಾಡಿದ್ರಿ ಅಂತ ಹೇಳ್ಬೋದಾ? ಆ ರೀತಿಯಲ್ಲಿ ಚಾಮರಾಜನಗರದಲ್ಲಿ ಒಂದೇ ದಿನ 36 ಜನ ಸತ್ರು. ಏನ್ ಮಾಡ್ತೀರಾ? ಏನಾದ್ರೂ ಆಯ್ತಾ? ನಮ್ಮ ಸರ್ಕಾರ, ನಮ್ಮ ಇಲಾಖೆ ಕೇಳಿ, ನಮ್ಮ ಇಲಾಖೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಬೆಳಗಾವಿ